ತಾಲೂಕು ಯಾರು ತರಬೇಕು ಅಂತ ಹೇಳ್ತೀರಿ? ನಾನು ಇಲ್ಲಿ ಮಾಧ್ಯಮದ ಸರಿಗ ಚರ್ಚೆಗಳು ನೋಡಿಯೋಣ. ಈಗ ನಿಮಗೆ ಗೊತ್ತಿದ್ದಂಗೆ ನಾವು ಅಲಯನ್ಸಲ್ಲಿ ಇದ್ದೀವಿ. ಕಳೆದ ಲೋಕಸಭಾ ಚುನಾವಣೆಯನ್ನು ಕೂಡ ಅದು ಪೂರ್ವಕವಾಗಿ ಜನ ತುಮಕೂರು ಜಿಲ್ಲೆ ಗೆಲ್ಲಿಸ್ಕೊಟ್ಟಿದ್ದಾರೆ. ಈ ಬಾರಿಯೂ ಕೂಡ ಮುಂದಿನ ಚುನಾವಣೆ ಇನ್ನೂ 2 ವರ್ಷ ಟೈಮ್ ಇದೆ. ಹಾಗಾಗಿ ಇಲ್ಲಿ ಎರಡೂ ಪಕ್ಷದಿಂದ ಭಾಳ ಮುಂಚೂಣಿಯಲ್ಲಿ ನಾಯಕರು ಓಡಾಡ್ತಾ ಇದ್ದಾರೆ. ನಮ್ಮ ಪಕ್ಷನೂ ಕೂಡ ಭಾಳ ಬಲವಾಗಿ ಗಟ್ಟಿಯಾಗಿದ್ದಾರೆ, ಶಕ್ತಿಯುತವಾಗಿದ್ದಾರೆ. ನಾಗರಾಜಣ್ಣವರು ಕೂಡ ಸಂಘಟನೆಯಲ್ಲಿ ಭಾಳ ಮುಂಚೂಣಿನಲ್ಲೇ ಇದ್ದಾರೆ. ಹಾಗಾಗಿ ಇವೆಲ್ಲ ಅಂತಿಮ ತೀರ್ಮಾನಗಳು ಅಂತಿಮ ಕಾಲಘಟ್ಟದಲ್ಲಿ ಕೊನೆ 15 ದಿನ ಇದ್ದಂಗೆ ನಡೀತಕ್ಕಂಥದ್ದೆಲ್ಲ ಈಗ ಚರ್ಚೆ ಮಾಡಿದ್ದಾರೆ. ಸರಿ, ಮತ್ತೆ ಈಗ ಅದ್ರ ಬಗ್ಗೆ ನನಗೆ ಐಡಿಯಾ ಇದೆ. ಸರ್ಕಾರದ ಏನು ಡಿಸಿಷನ್ ತಗೋಬೇಕು ಗೊತ್ತಿಲ್ಲ. ಇರೋದೇ ಸೃಷ್ಟಿ ಮಾಡೋಕ್ಕೆ ಕಳಿಸಿದ್ದಿಲ್ಲ. ನಿಮ್ಗೇನೇ ಕೆಲಸ ಇರಲ್ಲ, ನಿಮ್ಮ ಶೀಲ್ ಓಡಲ್ಲ, ಏನಾದ್ರು ಹಾಕೊಂಡು ಹರಿತಿರ್ತಿಲ್ಲ. ಇದು ಯಾರಾದ್ರೂ ಮುಖ್ಯಮಂತ್ರಿ ಚೇಂಜ್ ಮಾಡೋದೇ ಆಗಲಿ, ಕ್ಯಾಬಿನೆಟ್ ಎಕ್ಸ್ಟೆಂಡ್ ಮಾಡೋದೇ ಆಗಲಿ, ಯಾರು ಮಾಡಬೇಕು ಅಂತ ಹೈಕಮಾಂಡ್ ಅವ್ರು ಮಾಡಲ್ಲ. ಇಲ್ಲ, ಹೈಕಮಾಂಡ್ ರಾಹುಲ್ ಗಾಂಧಿ ಹೇಳಿಲ್ಲ, ಸೋನಿಯಾ ಗಾಂಧಿ ಹೇಳಿಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಲ್ಲ, ಮುಖ್ಯಮಂತ್ರಿಗಳು ಹೇಳಿಲ್ಲ, ಡೆಪ್ಟಿ ಸಿ ಎಮ್ ಹೇಳಿಲ್ಲ. ನೀವು ಹಾಕ್ಕೊಂಡು ಉಜ್ಜುತ್ತಾ ಇದ್ದೀರಿ, ಹಂಗೇನು ಬೇಕು ಹಂಗೆ ಹಾಕ್ಕೊಂಡು. ಅದೇನು ನನಗೆ ಗೊತ್ತಿಲ್ಲ, ಆಗುತ್ತೋ ಬಿಡುತ್ತೋ ಏನು ಗೊತ್ತಿಲ್ಲ. ನವೆಂಬರ್ ವೇಳೆ ಬದಲಾವಣೆ ಆಗುತ್ತೆ. ಯಾರು ಹೇಳಿದ್ದಾರೆ? ಯಾರು? ಎಲ್ಲರೂ ಡಿಲೇ ಮಾಡ್ತಾರೆ ಆಗುತ್ತೆ. ಆದರೂ ಹೇಳಿದ್ದಾರೆ ಯಾರು ಅಂತ ಮುಖ್ಯಮಂತ್ರಿಗಳು ಇವತ್ತು ಹೇಳಿದ್ದಾರೆ. ಯಾರು ಹೇಳಿದಾರೆ ನಿಮಗೆ? ಸುಮ್ಮನೆ ಹಾಕೊಂಡು ಉಜ್ಜಿ ಹರಿತಾ ಇದ್ದೀರಿ. ಜನನ ನೆಮ್ಮದಿಯಾಗಿರೋದು ಬಿಡ್ತಾ ಇಲ್ಲ ನೀವು. ಮತ್ತೆ ಈಗ ಖಾಸಗಿ ದೇವಸ್ಥಾನಗಳು ಈಗ ಅಭಿವೃದ್ಧಿ ಆಗಿರೋಂಥವನ್ನ ಸರ್ಕಾರ ಎಲ್ಲ ಕಡೆ ಮುಜರಾಯಿ ಇಲಾಖೆಗೆ ಸೇರ್ಪಡೆ ಮಾಡ್ಕೊಬೇಕು ಅಂತ ಹೇಳಿ ಈಗ ಒತ್ತಡ ಬರ್ತಾ ಇದೆ. ಇಲ್ಲಿ ಯಾವ್ಯಾವ ದೇವಸ್ಥಾನಗಳು